ಲಕ್ಷ್ಮಣ್ ಸವದಿ ಇವರು ಕೂಡ ಬೆಳಗಾವಿ ಜಿಲ್ಲೆಯವರು. ಲಕ್ಷ್ಮಣ್ ಸವದಿ ಹೆಸರು ಕೂಡ ಈಗ ಅವ್ರದ್ದು ಫೈನಲ್ ಆಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಸಚಿವ ಸ್ಥಾನಕ್ಕೆ ಆಫರ್ ತೋರಿಸಿನೇ ಇವ್ರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕೊನೆ ಕ್ಷಣದಲ್ಲಿ ಕರ್ಕೊಂಬರಾಗಿತ್ತು. ಡಿ ಕೆ ಶಿವಕುಮಾರ್ ಹೋಗಿ ಹೆಲಿಕಾಪ್ಟರ್ ಹೋಗಿ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಬಂದ್ರು ಆಗ ತುಂಬ ದೊಡ್ಡ ಮಟ್ಟದಲ್ಲಿ. ಸೊ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಆಫರ್ ಮಾಡಿದ್ರು ಆಗ ಬನ್ನಿ ಕಾಂಗ್ರೆಸ್. ಇವರಿಂದ ಬಹಳ ಅನುಕೂಲ ಆಯ್ತು ಕಾಂಗ್ರೆಸ್ಗೆ. ಇವ್ರು ಕಾಂಗ್ರೆಸ್ ನಾಯಕರು ಹೇಳ್ಬೋದು ಹೇಳದೇ ಇರ್ಬೋದು, 3-4 ಜಿಲ್ಲೆಗಳಲ್ಲಿ 2023 ಮಿಸ್ ಆಯ್ತು, ಕೊಡ್ಲಿಲ್ಲ ಮಂತ್ರಿಗಿರಿ. ಈಗ ಆದ್ರೆ ಕೊಡಿ ಅಂತ ಕೇಳ್ತಿದ್ರು, ಕೊನೆಗೂ ಈಗ ಕೊಡ್ತಾ ಇದ್ದಾರೆ ಅಂತ. ಅಂದ್ರೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ ಈ ಭಾಗದಲ್ಲೆಲ್ಲ ಇವರು ವರ್ಚಸ್ಸಿದೆ. ಆಮೇಲೆ ಗಾಣಿಗ ಲಿಂಗಾಯತ ಆಗಿದ್ರಿಂದ ಸೊ ಅವರ ಸಮುದಾಯ ಕೂಡ ಜಾಸ್ತಿ ಇದೆ ಆ ಭಾಗದಲ್ಲಿ. ಜೊತೆಗೆ ಅವರ ಭಾಷಣಗಳು ಅಷ್ಟೇ, ಅವರ ಖಡಕ್ ಆಗಿ ಮಾತನಾಡುವಂಥ ಭಾಷಣಗಳು ಯೂಸನ್ನು ಅಟ್ರಾಕ್ಟ್ ಮಾಡುತ್ತೆ. ಹೀಗಾಗಿ ಅವ್ರು ಕೊಡಲೇಬೇಕಾಗಿತ್ತು ಅಂತ ಬಹುಶಃ ಈಗ ಕನ್ಫರ್ಮ್ ಆಗಿದೆ. ಹೌದು.